ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಪಲಾವು ತುಂಬ ಸಿಂಪಲಾಗಿ ಡಿಫ್ರೆಂಟಾಗಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ನಾನಿವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಬೀನ್ಸು, ಬಟಾಣಿ, ಕ್ಯಾರೆಟು, ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಸೊ ಇವತ್ತು ಮಾಡೋಣ ಬನ್ನಿ. ಫಸ್ಟಿಗೆ ಬೇಸನ್ ತೊಗೊಳ್ತಾ ಇದ್ದೀನಿ. ಬೇಸನ್ ಚೆನ್ನಾಗಿ ಬಿಸಿ ಆದಮೇಲೆ ಆಯಿಲ್ ಹಾಕೋಣ. ಫಸ್ಟಿಗೆ ಆಯಿಲ್ ಹಾಕ್ತಾಯಿದ್ದೀನಿ. ಈಗ ಆಯಿಲ್ ಬಿಸಿ ಆಗಿದೆ. ಸೊ ಚಕ್ಕೆ ಹಾಗೆಯೇ 4 ಏಲಕ್ಕಿ ಹಾಕ್ತೀನಿ. ಸ್ವಲ್ಪ ಲವಂಗ. ಅದಕ್ಕೇ ಇವಾಗ ಒಂದು 4-5 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೋಬೇಕು. ಹಾಗೆಯೇ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಫ್ರೈ ಆಗ್ತಾಯಿದ್ವಿ ಅಷ್ಟರಲ್ಲಿ ನಾವು. ಅದಕ್ಕೇ ನಾನಿವಾಗ ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ತಾಯಿದ್ದೀನಿ. ಅದಕ್ಕೇ ನಾನಿವಾಗ ಒಂದು ಕೊತ್ತಂಬರಿ ಹಾಗೆಯೇ ಒಂದು ಪುದೀನ ಹೆಚ್ಚು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಬೇಡ ಈರುಳ್ಳಿ ಜೊತೆಗೆ. ನಾನಿವತ್ತು ಸಿಂಪಲಾಗಿ ವೈಟ್ ಪಲಾವ್ ಮಾಡ್ತಾಯಿದ್ದೀನಿ. ಗ್ರೀನ್ ಪಲಾವ್ ಮಾಡೋದಾದರೆ ನೀವು ಕೊತ್ತಂಬರಿ ಸೊಪ್ಪನ್ನ, ಪುದೀನ ಸೊಪ್ಪನ್ನ ರುಬ್ಕೋಬೇಕಾಗುತ್ತೆ. ಸೊ ನಾನಿವತ್ತು ರುಬ್ತಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರಲ್ಲಿ ನಾನು ಮಸಾಲೆ ರುಬ್ಕೊಳ್ತೀನಿ. ಮಸಾಲೆ ಏನಿಲ್ಲ, ತುಂಬ ಸಿಂಪಲ್ ನೋಡಿ. 4-5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ. ಹಾಗೆಯೇ ಒಂದು ಏಲಕ್ಕಿ, ಸ್ವಲ್ಪ ಮೆಣಸು ಹಾಕಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಚಕ್ಕೆ, ಹಾಗೆಯೇ ಲವಂಗ ಹಾಕ್ತಾಯಿದ್ದೀನಿ. ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಹಾಕೋಬೇಕು. ಬಟ್ ನಾನು ಗಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನೇ ಒಂದು ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡು ರುಬ್ಕೋಬೇಕಾಗುತ್ತೆ. ಇದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇಷ್ಟೇ ಮಸಾಲೆ. ಫ್ರೆಂಡ್ಸ್, ರುಬ್ಕೊಳ್ಳೋಕ್ಕೂ ಮುಂಚೆ ಇದು ಫ್ರೈ ಆಗಿದೆ ಚೆನ್ನಾಗಿ. ಸೊ ನಾನು ಎಲ್ಲ ತರಕಾರಿನೇ ಆ್ಯಡ್ ಮಾಡಿಬಿಡ್ತೀನಿ. ಆ್ಯಡ್ ಮಾಡ್ಕೊಂಡು ಆಮೇಲೆ ಮಸಾಲೆ ರುಬ್ಕೊಳ್ತೀನಿ. ಇಂಗುರಂತ ಬಿದ್ದಿರ್ಬೇಕು. ಇಂತಾಗುತ್ತೆ. ಮಸಾಲೆ ರುಬ್ಕೊಂಡಿರೋದು ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದಕ್ಕೇ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮಸಾಲೆ ಮತ್ತು ಉಪ್ಪು ಹಾಕಿದ್ದೀನಲ್ಲ, ಸೊ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ತರಕಾರಿ ಜೊತೆಗೆ. ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಬಿಟ್ಟು ಅಷ್ಟರಲ್ಲಿ ನಾನು ರೈಸೆಲ್ಲ ವಾಶ್ ಮಾಡಿಕೊಂಡು ಬಿಸಿನೀರು ರೆಡಿ ಮಾಡ್ಕೊಳ್ತೀನಿ. ನಾನಿವತ್ತು 2.5 ಗ್ಲಾಸಲ್ಲಿ ಪಲಾವ್ ಮಾಡ್ತಿದ್ದೀನಿ ರೈಸಿಗೆ. ಸೊ 5 ಗ್ಲಾಸ್ ವಾಟರ್ ಹಾಕೋಣ. ತರಕಾರಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರಲ್ಲಿ ಬಿಸಿನೀರು ರೆಡಿ ಮಾಡ್ಕೊಳ್ಳೋಣ. ನೀರು ಬಿಸಿ ಆಗೋಷ್ಟರಲ್ಲಿ ನಾವು ರೈಸ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ರೈಸ್ ವಾಶ್ ಆಗಿದೆ. ಈಗ ನಾನು ಟೊಮೊಟೊ ಹಾಕ್ತೀನಿ. ಇದಕ್ಕೇ ನಾನಿವಾಗ ಟೊಮೊಟೊ ಆ್ಯಡ್ ಮಾಡ್ತೀನಿ. ಯಾಕಂದರೆ ಇದು ನೀರು ಹಾಕಿಲ್ವಲ್ಲ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಟೊಮೊಟೊ ಹಾಕಿದ್ರೆ ಅದರಲ್ಲಿರೋ ನೀರೆಲ್ಲ ಬಿಟ್ಕೊಡುತ್ತೆ. ಟೊಮೊಟೊನೂ ಬೇಯುತ್ತೆ ಎಣ್ಣೆ ಜೊತೆಗೆ. ನೀರು ಚೆನ್ನಾಗಿ ಕುದೀತಿದೆ. ಸೊ ಹಾಕ್ಬೇಡ. ಸೊ ಕಾದಿರೋ ನೀರು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೇ ನಾವು ರೈಸ್ ಹಾಕ್ಬೇಡ. ಯಾಕಂದರೆ ನೀರು ಬಿಸಿ ಇದೆಯಲ್ಲ, ಬೇಗ ಆಗುತ್ತೆ. ಬಿಸಿ ಇದೆಯಲ್ಲ ನೋಡಿ, ನೀರು ಬಿಸಿ ಇದೆಯಲ್ಲ. ಸೊ ಅದಕ್ಕೆ ಬೇಗ ಕುದಿ ಬಂತು. ನಾನು ರೈಸ್ ಹಾಕ್ಬಿಡ್ತೀನಿ. ರೈಸ್ ಹಾಕಿ ಒಂದು 10 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ತುಂಬ ಈಸಿಯಾಗಿ ತುಂಬ ಟೇಸ್ಟಿ ಕೂಡ ಇರುತ್ತೆ ಇದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾವಾಗಲೂ ಗ್ರೀನ್ ಪಲಾವ್ ತಿಂದು ಬೇಜಾರಾಗಿರುತ್ತಲ್ವ, ಈ ಥರ ಮಾಡೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ರೈಸ್ ಹಾಕಿದ್ಮೇಲೆ ಫುಲ್ ಸುತ್ತಲೂ ಒಂದ್ಸರಿ ಚೆನ್ನಾಗಿ ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡೋಣ. ಇದೆಲ್ಲ ಬೇಯಷ್ಟರಲ್ಲಿ ನಾವು ಮೊಸರು ಬಜ್ಜಿ ಮಾಡ್ಕೊಂಬೇಡ ಪಲಾವ್ ಜೊತೆಗೆ. ಸೌತೆಕಾಯಿ ಇದ್ದರೆ ಸೌತೆಕಾಯಿ ಹಾಕ್ಬೋದು, ಚೆನ್ನಾಗಿರುತ್ತೆ. ನನ್ನ ಮನೇಲಿ ಈಗಿಲ್ಲ. ಸೊ ಅದಕ್ಕೆ ನಾನು ಸಿಂಪಲಾಗಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕೊತ್ತಂಬರಿ ತೋರಿಸ್ತೀನಿ. ಇದು ಮನೆಯಲ್ಲೇ ಮಾಡಿದ ಗಟ್ಟಿ ಮೊಸರು, ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಬೇಯ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಾವು 5 ಮಿನಿಟ್ಸಲ್ಲಿ ಹಿಂಗಿದ್ರೆ ಆಯಿತು. ಈ ಟೈಮಲ್ಲಿ ನಾವು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ, ಟೇಸ್ಟ್ ಚೆನ್ನಾಗಿರುತ್ತೆ.
ಈ ಟೈಮಲ್ಲಿ ನಾವು ತಳ ಹಿಡಿಬಾರ್ದು, ಬೇಗನೆ ಆಗಬೇಕು, ಸಿಮ್ಮಲ್ಲಿ ಹಿಡ್ದೆಲ್ಲ ಫಾಸ್ಟಾಗಿ ಉರಿಯಲ್ಲಿ ಅಂದರೆ. ಹಳೆ ಹಂಚೋದಾದ್ರೂ ಇದ್ರೆ ಇಟ್ಕೊಂಡ್ಬಿಟ್ಟು ಜಾಸ್ತಿ ಉರಿನಲ್ಲೇ ನಾನು ಇವಾಗ ಮಾಡ್ಕೊಳ್ತೀನಿ. ಈಗ ಹಂಚಿನ ಮೇಲೆ ಬೇಷನ್ ಇಟ್ಬಿಟ್ಟು ಒಂದು ರೌಂಡ್ ಕಲಸೋಣ, ಒಂದು ಸೈಡಿಂದ ಕಲಸೋಣ. ನೋಡಿ ಫ್ರೆಂಡ್ಸ್, ಫೈನಲಿ ಪಲಾವ್ ಆಗಿದೆ. ಈ ಥರ ಇದೆ ನೋಡಿ. ನಾನೀಗ ತಟ್ಟೆಗೆ ಸರ್ವ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.